Hi friends, welcome back to Computer Tech World YouTube channel. ನಾನು ಸಾಗರ್. ಫ್ರೆಂಡ್ಸ್, ಇವತ್ತು NVDA 2023.2 ಅಲ್ಲಿ ಬಂದಿರತಕ್ಕಂಥ ಆಡ್-ಆನ್ ಸ್ಟೋರ್ ಅನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಹಾಗೆ ಅದರ ಜೊತೆಗೆ NVDA 2023.2ಗೆ ಅಪ್ಡೇಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಅನ್ನೋದನ್ನ ಈ ಸಂಚಿಕೆಯಲ್ಲಿ ಒಂದೊಂದಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಹಾಗಿಂದ ಬನ್ನಿ ಫ್ರೆಂಡ್ಸ್, ಇಂದಿನ ಸಂಚಿಕೆಯನ್ನ ಆರಂಭ ಮಾಡೋಣ. ಫ್ರೆಂಡ್ಸ್, ಇವಾಗ ನಾನು ಮೊದಲನೇದಾಗಿ NVDA ಮೆನು ಓಪನ್ ಮಾಡ್ತಾ ಇದ್ದೀನಿ. ಇನ್ಸರ್ಟ್ ಮತ್ತೆ ಎನ್ ಕೀ ಪ್ರೆಸ್ ಮಾಡೋದ್ರ ಮೂಲಕ NVDA menu. ಸೊ NVDA ಮೆನು ಬಂದಿದೆ. ನಾನು ಇವಾಗ ಡೌನ್ ಆರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಹೆಲ್ಪ್ ಸಬ್ ಮೆನು ಅಂತ ಸಿಗೋ ತನಕ. Preferences submenu P. Tools submenu T. Help submenu H. ಓಕೆ ಫ್ರೆಂಡ್ಸ್, ಇಲ್ಲಿ ಹೆಲ್ಪ್ ಸಬ್ ಮೆನು ಸಿಕ್ಕಿದೆ. ನಾನು ಇವಾಗ ರೈಟ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. User guide U1 of 10. ಸೊ ನಾನು ಇವಾಗ ಇಲ್ಲಿಂದ ಅಪ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. About a 10 of 10. ಸೊ ಫಸ್ಟ್ ನಾವು ಅಬೌಟ್ ಚೆಕ್ ಮಾಡೋಣ. ಯಾವ NVDA ವರ್ಷನ್ ನಾವೀಗ ನಮ್ಮ ಸಿಸ್ಟಮ್ ಅಲ್ಲಿ ರನ್ನಿಂಗ್ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಇವಾಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. About NVDA dialog non-visual desktop access. NVDA version 2023.1, 2023.1.0.27913. URL https://www.vaxis.org/copyright. ಓಕೆ ಗೈಸ್, ಕೇಳಿಸ್ಕೊಂಡ್ರಲ್ಲ, NVDA 2023.1 ಇದೆ. ಸೊ ನಾನು ಇವಾಗ ಅಪ್ಡೇಟ್ ಮಾಡಿದೆ ಯಾವ ರೀತಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಇವಾಗ ಒಂದ್ಸಲಿ ಎಸ್ಕೇಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಮತ್ತೆ ಇನ್ಸರ್ಟ್ ಮತ್ತೆ ಎನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. NVDA menu. ಮತ್ತೆ ನಾನು ಇವಾಗ ಡೌನ್ ಆರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಹೆಲ್ಪ್ ಸಬ್ ಮೆನು ಅಂತ ಸಿಗೋ ತನಕ. Preferences submenu P. ಮತ್ತೆ ನಾನು ಇವಾಗ ಡೌನ್ ಆರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Tools submenu T. Help submenu H. ಓಕೆ, ಹೆಲ್ಪ್ ಸಬ್ ಮೆನು ಸಿಕ್ಕಿದೆ. ಮತ್ತೆ ನಾನು ಇವಾಗ ರೈಟ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. User guide U1 of 10. ಮತ್ತೆ ನಾನು ಇವಾಗ ಅಪ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. About a 10 of 10. ಅಬೌಟ್ ಮತ್ತೆ ಅಪ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Check for update C9 of 10. ಓಕೆ ಫ್ರೆಂಡ್ಸ್, ಇಲ್ಲಿ ಚೆಕ್ ಫಾರ್ ಅಪ್ಡೇಟ್ಸ್ ಅಂತ ಇದೆ. ನಾನು ಇವಾಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Checking for update dialog. Check NVDA update dialog. NVDA version 2023.2 is available. Download update button Alt plus D. ಸೊ ಗೈಸ್, ಕೇಳಿಸ್ಕೊಂಡ್ರಲ್ಲ, NVDA 2023.2 ಅಪ್ಡೇಟ್ಸ್ ಅವೈಲೇಬಲ್ ಇದೆ ಅಂತೆ. ನಾನು ಇವಾಗ ಇದರ ಮೇಲೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Close button Alt plus C. Download update button Alt plus D. ಇಲ್ಲಿ ಡೌನ್ಲೋಡ್ ಅಪ್ಡೇಟ್ಸ್ ಅಂತ ಇದೆ. ನಾನು ಇವಾಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Please donate dialog. We need your help in order to continue to improve NVDA. This project relies primarily on donations and grants. By donating, you are helping to fund full-time development. If even $10 is donated for every download, we will be able to cover all of the ongoing costs of the project. All donations are received by NV Access, the non-profit organization which develops NVDA. Thank you for your support. Donate button Alt plus D. ಸೊ ಗೈಸ್, ಕೇಳಿಸ್ಕೊಂಡ್ರಲ್ಲ, ನೀವು ಬೇಕಿದ್ರೆ ಇಲ್ಲಿ ಡೊನೇಟ್ ಮಾಡಬಹುದು. ಮತ್ತೆ ನಾನು ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Not now button Alt plus N. ಸೊ ನಾಟ್ ನೌ ಮೇಲೆ ನನಗೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Downloading update dialog. Connecting elapsed time 0:00 remaining time unknown. Cancel button 1%. ಗೈಸ್, ಇವಾಗ NVDA ಹೊಸ ಅಪ್ಡೇಟ್ ಡೌನ್ಲೋಡ್ ಆಗ್ತಾ ಇದೆ. 11%. 21%. 31%. 41%. 51%. 61%. 71%. 81%. 91%. NVDA update dialog. NVDA version 2023.2 is ready to be installed. Install update button Alt plus I. ಸೊ ಗೈಸ್, ಇವಾಗ NVDA ಅಪ್ಡೇಟ್ ಡೌನ್ಲೋಡ್ ಆಗಿದೆ. ಇಲ್ಲಿ ಇನ್ಸ್ಟಾಲ್ ಅಂತಿದೆ. ನಾನು ಫೋಕಸ್ ಚೆಕ್ ಮಾಡೋದಕ್ಕೆ ಇನ್ಸರ್ಟ್ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡೋಣ ನಮ್ಮ ಫೋಕಸ್ ಎಲ್ಲಿದೆ ಇವಾಗ. Install update button focused Alt plus I. ಓಕೆ, ಇನ್ಸ್ಟಾಲ್ ಅಪ್ಡೇಟ್ ಮೇಲೆ ಇದೆ. ನಾನು ಇವಾಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Updating NVDA dialog. Please wait while your previous installation of NVDA is being updated. Please wait 0%. Please wait. Please wait. Loading NVDA. Please wait. ಸೊ ಗೈಸ್, ಕೇಳಿಸ್ಕೊಂಡ್ರಲ್ಲ, NVDA ಅಪ್ಡೇಟ್ ಆದ ನಂತರ ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆಗಿದೆ. ಸೊ ಗೈಸ್, ಇವಾಗ ನಾವು NVDA ಆಡ್-ಆನ್ ಸ್ಟೋರ್ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ನಾನು ಮೊದಲನೇದಾಗಿ ಇನ್ಸರ್ಟ್ ಮತ್ತೆ ಎನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. NVDA menu.
ನಾನು ಇವಾಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಟೂಲ್ ಸಬ್ ಮೆನು ಸಿಗೋ ತನಕ. Preferences submenu P. Tool submenu T. ಓಕೆ, ಟೂಲ್ ಸಬ್ ಮೆನು ಸಿಕ್ಕಿದೆ. ನಾನು ಇವಾಗ ರೈಟ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. View log V1 of 12. ಸೊ ವ್ಯೂ ಲಾಗ್ ಮತ್ತೆ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Speech viewer 2 of 12. ಮತ್ತೆ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Braille viewer B3 of 12. Add-on store S4 of 12. ಸೊ ಗೈಸ್ ಕೇಳಿಸ್ಕೊಂಡ್ರಲ್ಲ, ಆಡ್ ಆನ್ ಸ್ಟೋರ್. ಸೊ ಮುಂಚೆ ಹಳೆ NVDA ಏನು ಬರ್ತಾ ಇತ್ತು, ಮ್ಯಾನೇಜ್ ಆಡ್ ಆನ್ ಅಂತ ಬರ್ತಾ ಇತ್ತು. ಸೊ ಇವಾಗ ಅಪ್ಡೇಟ್ ಆದ ನಂತರ ಆಡ್ ಆನ್ ಸ್ಟೋರ್ ಅಂತ ಬಂದಿದೆ. ನಾನು ಇವಾಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add-on store warning dialog. Add-ons are created by the NVDA community and are not vetted by NVAccess. NVAccess cannot be held responsible for add-on behavior. The functionality of add-ons is unrestricted and can include accessing your personal data or even the entire system. Don't show this message again. Checkbox not checked. Alt+D. ಸೊ ಗೈಸ್, ಇಲ್ಲಿ ಒಂದು ವಾರ್ನಿಂಗ್ ಡೈಲಾಗ್ ಬಾಕ್ಸ್ ಬಂದಿದೆ. ಇದೇನಪ್ಪ ಅಂತಂದ್ರೆ, ಓನ್ಲಿ NVAccessನವರು ಏನು ಆಡ್ ಆನ್ ಡೆವಲಪ್ ಮಾಡಿರ್ತಾರೋ ಅದು ಮಾತ್ರ ಇಲ್ಲಿ ತೋರಿಸುತ್ತೆ. ಥರ್ಡ್ ಪಾರ್ಟಿ ಆಡ್ ಆನ್ಸ್ಗಳು ನಾವು ಬೇರೆ ಬೇರೆ ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡ್ತೀವಲ್ಲ, ಉದಾಹರಣೆಗೆ blindhelp.net ಆಗಲಿ ಅಥವಾ ಬೇರೆ ಇತರೆ ಫೈಲ್ ಮ್ಯಾನೇಜರ್ ಇತರೆ ಒಂದು ಆಡ್ ಆನ್ ಡೌನ್ಲೋಡ್ ಮಾಡ್ತೀವಲ್ಲ, ಎಕ್ಸೆಪ್ಟ್ NVAccess ಬಿಟ್ಟು. ಸೊ ಅಲ್ಲಿಂದ ಏನಾದರೂ ಡೌನ್ಲೋಡ್ ಮಾಡಿಕೊಂಡು ನೀವು NVDA ಆಡ್ ಆನ್ ಯೂಸ್ ಮಾಡ್ತಾ ಇದ್ರೆ ಏನೇ ಹಾರ್ಮ್ಫುಲ್ ಆದರೆ ಅಥವಾ ಏನು ಚೇಂಜಸ್ ಆದರೆ ಅದಕ್ಕೆ ನಾವು ರೆಸ್ಪಾನ್ಸಿಬಲ್ ಇಲ್ಲ ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ಹಾಗೆ ಒಂದು ಆಪ್ಷನ್ ಇದೆ, ಡೋಂಟ್ ಶೋ ದಿಸ್ ಡೈಲಾಗ್ ಅಗೇನ್ ಚೆಕ್ ಬಾಕ್ಸ್ ಇದೆ. ಸೊ ನೋಡೋಣ, ನಾನು ಇವಾಗ ಇನ್ಸರ್ಟ್ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Don't show this message again. Checkbox focused not checked. Alt+D. ಸೊ ನಾಟ್ ಚೆಕ್ ಇದೆ, ನನಗೆ ಚೆಕ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಸ್ಪೇಸ್ ಕೀ ಪ್ರೆಸ್ ಮಾಡೋದ್ರ ಮೂಲಕ Space checked. ಮತ್ತೆ ನಾನು ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. OK button Alt+O. ಓಕೆ ಮೇಲೆ ನನಗೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Add-on store installed add-ons. All dialog add-on updater installed add-ons list add-on updater installed version 23.09.2 channel external author Joseph Lee less Joseph.Lee 22590 at mail.com greater Luke Davis less XL techie at nuanswordic.com greater status enabled 1 of 17. ಸೊ ಗೈಸ್, ಇಲ್ಲಿ ಆಡ್ ಆನ್ ಸ್ಟೋರ್ ಮೇಲೆ ನಾವು ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ಒಂದು ಡೈಲಾಗ್ ಬಾಕ್ಸ್ ಬಂತು. ಅದಕ್ಕೆ ನಾವು ಓಕೆ ಅಂತ ಕೊಟ್ವಿ. ಇಲ್ಲಿ ಮೊದಲೇ ಡೈಲಾಗ್ ಬಾಕ್ಸ್ ಅಲ್ಲಿ ನಮ್ಗೆ ಏನಪ್ಪ ಸಿಗುತ್ತೆ ಅಂದ್ರೆ, ಇನ್ಸ್ಟಾಲ್ಡ್ ಆಡ್ ಆನ್ಸ್ ಅಂದ್ರೆ ನಾವು NVDA ಆಡ್ ಆನ್ಸ್ ನ ಏನೇನು ಇನ್ಸ್ಟಾಲ್ ಮಾಡಿರ್ತೀವೋ ಅದು ತೋರಿಸ್ತಾ ಇದೆ. ಮೇ ಬಿ ಥರ್ಡ್ ಪಾರ್ಟಿ ಆಗಿರ್ಬೋದು ಅಥವಾ NVAccess ಇಂದ ಆಗಿರ್ಬೋದು. ಯಾವುದೇ ಒಂದು ಆಡ್ ಆನ್ ನಾವು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀವಲ್ಲ ಅದು ತೋರಿಸುತ್ತೆ. ಸೊ ಮತ್ತೆ ನಾನು ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Description edit read only multi-line proof of concept implementation of add-on update feature NVDA core issue 3208. ಸೊ ಇದು ಡಿಸ್ಕ್ರಿಪ್ಷನ್. ಮತ್ತೆ ನಾನು ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Actions button Alt+C. ನೋಡಿ ಗೈಸ್, ಇಲ್ಲಿ ಇಂಪಾರ್ಟೆಂಟ್ ಆಗಿ ಆಕ್ಷನ್ ಬಟನ್ ಅಂತಿದೆ. ಸೊ ಈ ಆಕ್ಷನ್ ಬಟನ್ ಮೇಲೆ ನಾವು ಸ್ಪೇಸ್ ಕೀ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಮುಂಚೆ ನಾವು ಹೆಂಗೆ ಆಡ್ ಆನ್ ಡಿಸೇಬಲ್, ಎನೇಬಲ್ ಮತ್ತೆ ರಿಮೂವ್ ಮಾಡ್ತಿದ್ವಲ್ಲ ಆ ಆಪ್ಷನ್ ಇವಾಗ ಇಲ್ಲಿ ಸೇರ್ಕೊಂಡಿದೆ. ಸೊ ನೋಡಿ, ಇವಾಗ ನಾನು ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Context menu. ನೋಡಿ, ಕಾಂಟೆಕ್ಸ್ಟ್ ಮೆನು ಓಪನ್ ಆಗಿದೆ. ಮತ್ತೆ ನಾನು ಇವಾಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Disable D1 of 4. Disable. Remove R2 of 4. Remove. Help H3 of 4. So help. Home Gem 4 of 4. Home page. So ಇಷ್ಟು ಇಲ್ಲಿದೆ. ಮತ್ತೆ ನಾನು escape key press ಮಾಡ್ತಾ ಇದ್ದೀನಿ. Add-on store installed add-ons. All dialog add-on updater actions button. ಮತ್ತೆ ನಾನು ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Other details edit read only multi-line Alt+O author Joseph Lee. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Install from external source button Alt+X. So guys, ಇದು installed from external source ಅಂತಂದ್ರೆ ಥರ್ಡ್ ಪಾರ್ಟಿ ಆಡ್ ಆನ್ಗಳನ್ನ ನಾವು ಇನ್ಸ್ಟಾಲ್ ಮಾಡೋದು. ಇಲ್ಲಿ ಏನಂತ ಚೇಂಜಸ್ ಇಲ್ಲ. ಸಾಮಾನ್ಯವಾಗಿ ನಾವು ಎಲ್ಲ ಆಡ್ ಆನ್ಸ್ ಥರ್ಡ್ ಪಾರ್ಟಿ ಆಡ್ ಆನ್ಸ್ ಯಾವ ರೀತಿ ಇನ್ಸ್ಟಾಲ್ ಮಾಡ್ತೀವೋ ಇದು ಅದೇ ತರಾನೇ. ಮತ್ತೆ ನಾನು ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Close button. ಸೊ ಕ್ಲೋಸ್ ಇದೆ. ಮತ್ತೆ ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Tab control installed add-ons tab selected 1 of 6. ಸೊ ಗೈಸ್, ಇಲ್ಲಿ ಮಲ್ಟಿ ಡೈಲಾಗ್ ಬಾಕ್ಸ್ ಪೇಜ್ ಓಪನ್ ಆಗಿದೆ. ಇಲ್ಲಿ ಮೊದಲೇದು ಏನಪ್ಪಾ ಅಂತಂದ್ರೆ ಇನ್ಸ್ಟಾಲ್ಡ್ ಆಡ್ ಆನ್ಸ್. ಓಕೆ, ಮತ್ತೆ ನಾನು ಇವಾಗ ರೈಟ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Updatable add-ons tab selected 2 of 6. ನೋಡಿ, ಅಪ್ಡೇಟಬಲ್ ಆಡ್ ಆನ್ಸ್ ಅಂತಂದ್ರೆ ಈಗ ನಾವು ಆಲ್ರೆಡಿ ಯಾವ ಆಡ್ ಆನ್ಸ್ ಹಾಕೊಂಡಿದೀವೋ ಆ ಆಡ್ ಆನ್ ಗೆ ಅಪ್ಡೇಟ್ ಇತ್ತು ಅಂತಂದ್ರೆ ಇಲ್ಲಿ ಅಪ್ಡೇಟಬಲ್ ಆಡ್ ಆನ್ ಟ್ಯಾಬ್ ಅಂತ ಇದೆ. ನಾನು ಇವಾಗ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡೋಣ ಯಾವುದು ಅಪ್ಡೇಟ್ ಇದೆ ಅಂತ. Channel combo box stable collapsed Alt+N. ನೋಡಿ, ಇಲ್ಲಿ ಚಾನಲ್ ಕಾಂಬೋ ಬಾಕ್ಸ್ ಅಂತ ಇದೆ. ಸೊ ಇಲ್ಲಿ ನಾವು ಸ್ಪೇಸ್ ಕೀ ಪ್ರೆಸ್ ಮಾಡಿದ್ರೆ ಏನ್ ಬರ್ತದೆ ನೋಡೋಣ. Space. ಸೊ ನಾನು ಇವಾಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Beta ವರ್ಷನ್ ಇದೆ, Dev. ಡೆವಲಪಿಂಗ್ ವರ್ಷನ್ ಇದೆ. ಮತ್ತೆ ನನಗೆ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಕ್ಸ್ಟರ್ನಲ್ ಮತ್ತೆ ಅಪರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Dev. Beta. Stable. All ಅಂತಿದೆ. ಮತ್ತೆ ಇಲ್ಲಿ ಸ್ಟೇಬಲ್. ಓಕೆ, ಸೊ ಇಲ್ಲಿ ಸ್ಟೇಬಲ್ ಇರಲಿ. ಮತ್ತೆ ನಾನು ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Include incompatible add-ons checkbox not checked Alt+I. ನೋಡಿ, ಇನ್ಕ್ಲೂಡ್ ಇನ್ಕಂಪರ್ಟಬಲ್ ಆಡ್ ಆನ್ ಚೆಕ್ ಬಾಕ್ಸ್ ಅಂತಂದ್ರೆ ಅಕಸ್ಮಾತ್ ಈಗ ನೀವು ಅಬ್ಸರ್ವ್ ಮಾಡಿರ್ಬೋದು, NVDA ಆಡ್ ಆನ್ ಇನ್ಸ್ಟಾಲ್ ಮಾಡುವಾಗ ಕೆಲವೊಂದ್ಸತಿ ಆಡ್ ಆನ್ ನಾಟ್ ಕಂಫರ್ಟೇಬಲ್ ಅಂತ ಬರುತ್ತೆ ಅಲ್ವಾ.
ಸೊ ಈ ರೀತಿ ಚೆಕ್ ಮಾಡ್ಕೊಂಡ್ರೆ ಆಡನ್ ಕಂಪ್ಯಾಟಿಬಿಲಿಟಿ ಇಲ್ಲ ಅಂದ್ರೂ ಕೂಡ ಇನ್ಸ್ಟಾಲ್ ಆಗುತ್ತೆ, ಬಟ್ ಅದು ವರ್ಕ್ ಮಾಡಲ್ಲ. ಓಕೆ, ಸೊ ಹಾಗಾಗಿ ಇದನ್ನ ಚೆಕ್ ಮಾಡೋದು ಬೇಡ. ಮತ್ತೆ ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Search, edit alt plus S blank. ಸೊ ಸರ್ಚ್ ಅಲ್ಲಿ ನಾವು ನಮ್ಗೆ ಯಾವ ಆಡನ್ ಬೇಕೋ ಆ ಆಡನ್ ಟೈಪ್ ಮಾಡಿದ್ರೆ ನಮಗೆ ಡೈರೆಕ್ಟ್ ಆಗಿ ಇಲ್ಲಿ ಸಿಗುತ್ತೆ. ನೆನಪಿರಲಿ ಗೈಸ್, ಓನ್ಲಿ NV ಆಕ್ಸೆಸ್ ಮಾತ್ರ. ಬೈ ಚಾನ್ಸ್ ನಾವೇನಾದ್ರೂ ಸರ್ಚ್ ಬಾಕ್ಸ್ ಅಲ್ಲಿ ವೋಕಲೈಸರ್ ಡ್ರೈವರ್ ಅಥವಾ IBM TTS ಅಂತ ಬರೆದ್ರೆ ಸಿಗೋದಿಲ್ಲ. ಓಕೆ, ಮತ್ತೆ ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Updatable add-ons list instant translate installed version 4.5.3 available version 4.6 channel stable publisher Gazaltic status update available 1 of 1. ನೋಡಿ ಗೈಸ್, ಇಲ್ಲಿ ಆಡ್-ಆನ್ ಅಪ್ಡೇಟ್ ಅಲ್ಲಿ ಇನ್ಸ್ಟಂಟ್ ಟ್ರಾನ್ಸ್ಲೇಟ್ ಒಂದು ಅಪ್ಡೇಟ್ ಇದೆ. ಓಕೆ, ನಾನು ಇವಾಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Context menu. ಸೊ ಮತ್ತೆ ಕಾಂಟೆಕ್ಸ್ಟ್ ಮೆನು ಬಂದಿದೆ, ನಾನು ಇವಾಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Update U1 of 5. ಸೊ ನೋಡಿ ಅಪ್ಡೇಟ್ ಇದೆ, ಹಾಗೆ ಡೌನ್ ಕೀ ಪ್ರೆಸ್ ಮಾಡಿದ್ರೆ Disable D2 of 5. ಡಿಸೇಬಲ್, Home Gem 3 of 5. ಹೋಮ್ ಪೇಜ್, License L4 of 5. ಲೈಸೆನ್ಸ್, Source code C5 of 5. ಸೊ ಸೋರ್ಸ್ ಕೋಡ್ ಮತ್ತೆ ಅಪೇರ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. License L4 of 5. Home Gem 3 of 5. Disable D2 of 5. Update U1 of 5. ಅಪ್ಡೇಟ್. ಓಕೆ, ನಾನೀಗ ಅಪ್ಡೇಟ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಈ ಒಂದು ಆಡ್ ಆನ್ ಅಪ್ಡೇಟ್ ಮಾಡೋಣ. Add-on store updatable add-ons stable dialog instant translate updatable add-ons list instant translate installed version 4.5.3 available version 4.6 channel stable publisher Gazaltic status downloading 1 of 1. ಮತ್ತೆ ನಾನು ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Description edit read only multi-line this add-on translates selected or clipboard text using the Google Translate service and presents it. ಸೊ ಗೈಸ್, ಇವಾಗ ಇಲ್ಲಿ ಇನ್ನೊಂದು ಏನ್ ಚೇಂಜ್ ಆಗಿದೆ ಅಂತಂದ್ರೆ, ಆಡ್ ಆನ್ ನಾವು ಯಾವುದೇ ಒಂದು ಆಡ್ ಆನ್ ಅಪ್ಡೇಟ್ ಆಗಲಿ ಅಥವಾ ಹೊಸದಾಗಿ ಇನ್ಸ್ಟಾಲ್ ಮಾಡ್ತಿರುವಾಗ ಟ್ಯಾಬ್ ಮಾಡಿದ ತಕ್ಷಣ ಡಿಸ್ಕ್ರಿಪ್ಷನ್ ಬರುತ್ತೆ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಅಪ್ ಮತ್ತು ಡೌನ್ ಕೀ ಪ್ರೆಸ್ ಮಾಡಿದ್ರೆ ಈ ಆಡ್ ಆನ್ ಯಾಕಿದೆ ಮತ್ತೆ ಇದೇನು ಕೆಲಸ ಮಾಡುತ್ತೆ ಅನ್ನೋದು ಕೂಡ ನಾವು ಇಲ್ಲೇ ತಿಳ್ಕೋಬಹುದು. ಓಕೆ, ಮತ್ತೆ ನಾನು ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Actions button alt plus C. ಸೊ ಆಕ್ಷನ್ ಅಂತಿದೆ, ನೀವು ಸ್ಪೇಸ್ ಕೀ ಪ್ರೆಸ್ ಮಾಡಿ ನೋಡ್ತೀನಿ ಆಕ್ಷನ್ ಏನಿದೆ ಅಂತ. Context menu. ಸೊ ಕಾಂಟೆಕ್ಸ್ಟ್ ಮೆನು ಓಪನ್ ಆಗಿದೆ, ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Disable D1 of 4. ಸೊ ಇಲ್ಲೂ ಕೂಡ ಅದೇ ಡಿಸೇಬಲ್, ಎನೇಬಲ್, ರಿಮೂವ್. ಓಕೆ, ಮತ್ತೆ ನಾನೀಗ ಎಸ್ಕೇಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add-on store up. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Other details edit read only multi-line alt plus O publisher Gazaltic. ಸೊ ಅದರ್ ಡೀಟೇಲ್ಸ್ ಅಂತಂದ್ರೆ ಇದನ್ನ ಪಬ್ಲಿಷ್ ಮಾಡಿದವರು ಯಾರು ಮತ್ತೆ ಯಾವ ಪಬ್ಲಿಷ್ ಆಗಿದೆ ಅಂತ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಓಕೆ, ಮತ್ತೆ ನಾನು ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Install from external source button alt plus X. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Close button. ಸೊ ಕ್ಲೋಸ್ ಮೇಲೆ ನಾವೀಗ ಸ್ಪೇಸ್ ಕೀ ಪ್ರೆಸ್ ಮಾಡಿದ ತಕ್ಷಣ NVDA ಮತ್ತೆ ರೀಸ್ಟಾರ್ಟ್ ಆಗುತ್ತೆ. ಬೇಡ, ಎಲ್ಲ ಒಂದು ಸರಿ ನೋಡಿಕೊಂಡು ಅಥವಾ ನಮ್ಗೆ ಏನ್ ಚೇಂಜಸ್ ಬೇಕು ಮಾಡಿಕೊಂಡು ಆಮೇಲೆ ನಾವು ಒಮ್ಮೆ ರಿಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ, ಮತ್ತೆ ನಾನು ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Tab control updatable add-ons tab selected 2 of 6. ಸೊ ಫಸ್ಟ್ನೇದು ನಾವು ಇನ್ಸ್ಟಾಲ್ ಆಡ್ ಆನ್ಸ್ ನೋಡಿದ್ವಿ, ಇವಾಗ ಎರಡನೇದು ಅಪ್ಡೇಟಬಲ್ ನೋಡಿದ್ವಿ. ಈಗ ಮೂರನೇ ಟ್ಯಾಬ್ ಏನಿದೆ ಅಂತ ನೋಡೋಣ. ನಾನು ಇವಾಗ ರೈಟ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Available add-ons tab selected 3 of 6. ಸೊ ಗೈಸ್, ಇದು ಅವೈಲೇಬಲ್ ಆಡ್ ಆನ್ಸ್ ಅಂತಂದ್ರೆ NV ಆಕ್ಸೆಸ್ ಕಡೆಯಿಂದ ಯಾವೆಲ್ಲ ಆಡ್ ಆನ್ಸ್ ಅವೈಲೇಬಲ್ ಇದೆಯೋ ಇಲ್ಲಿ ನಮಗೆ ಒಂದೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ನಾನು ಇವಾಗ ಮತ್ತೆ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Channel combo box stable collapsed alt plus N. ಸೊ ಗೈಸ್, ಇಲ್ಲೂ ಅಷ್ಟೇ ಚಾನಲ್ ಅಲ್ಲಿ ಸ್ಟೇಬಲ್ ಇದೆ, ಬೇಟಾ ಇದೆ, ಡೆವಲಪಿಂಗ್ ಇದೆ, ಎಕ್ಸ್ಟರ್ನಲ್. ಸೊ ಇಷ್ಟಿದೆ. ನಾವು ಇವಾಗ all ಸ್ಟೇಬಲ್ ತಗೊಳ್ಳೋಣ. ಓಕೆ, ನಾನು ಈಗ ಮತ್ತೆ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Search edit alt plus S blank. Available add-ons list NVDA application module available version 2023.1 channel stable publisher Alberto Zanella status available 1 of 113. ನೋಡಿ ಗೈಸ್, ಒಟ್ಟು ಇಲ್ಲಿ NV ಆಕ್ಸೆಸ್ ಕಡೆಯಿಂದ ನಮಗೆ ಒಟ್ಟು 113 ಆಡ್ ಆನ್ಸ್ಗಳು ಅವೈಲೇಬಲ್ ಇದೆ. ಸೊ ಈಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಯಾವ್ದು ಬೇಕು ಅಂತ. ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಹೋಗ್ತಿದ್ದೀನಿ. Access 8 Math available version 3.6.2 channel stable publisher Sengwoody list sengwoody.tw at mail.com greater status available 2 of 113. ಸೊ ಗೈಸ್, ಕೇಳಿಸ್ಕೊತಿದ್ದೀರಲ್ಲ, ನಾನು ಮತ್ತೆ ಇವಾಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Accessible agenda available version 2023 add-ons documentation available Android Studio enhancements available version 2023.1 channel stable publisher Win status available 5 of 113. ಓಕೆ ಗೈಸ್, ಇವಾಗ ನಮಗೆ ಆಂಡ್ರಾಯ್ಡ್ ಸ್ಟುಡಿಯೋ ಈ ಒಂದು ಆಡ್ ಆನ್ ಬೇಕಾಗಿತ್ತು ಅಂತ ಅನ್ಕೊಳ್ಳೋಣ. ಸೊ ಇದನ್ನ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ತಿಳ್ಕೊಳ್ಳೋಣ. ನಾನು ಇವಾಗ ಇದ್ರ ಮೇಲೆ ಮತ್ತೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Context menu. ಸೊ ಇಲ್ಲಿ ಕೂಡ ಕಾಂಟೆಕ್ಸ್ಟ್ ಮೆನು ಬಂದಿದೆ. ಮತ್ತೆ ನಾನು ಇವಾಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Install I1 of 3. ನೋಡಿ ಇನ್ಸ್ಟಾಲ್, ನನಗೆ ಇನ್ಸ್ಟಾಲ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add-on store available add-ons stable dialog Android Studio enhancements available add-ons list Android Studio enhancements available version 2023.1 channel stable publisher Win status downloading 5 of 113.
ಸೊ ಗೈಸ್ ಇದೇ ರೀತಿ ನಾವು ಮತ್ತೆ ಡೌನ್ ಕೀ ಪ್ರೆಸ್ ಮಾಡ್ತಾ ಹೋದಂಗೆ ಅವೈಲೇಬಲ್ ಆಡ್ ಆನ್ ತೋರಿಸುತ್ತೆ. ಯಾವ ಆಡ್ ಆನ್ ಬೇಕೋ ಆ ಆಡ್ ಆನ್ ಮೇಲೆ ನಾವು ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ಕಾಂಟೆಕ್ಸ್ಟ್ ಮೆನು ಬರುತ್ತೆ. ಡೌನ್ ಮಾಡಿದ ತಕ್ಷಣ ಮೊದಲನೇ ಆಪ್ಷನ್ ಇನ್ಸ್ಟಾಲ್. ಓಕೆ, ಸೊ ಇವಾಗ ನಾವು ಒಟ್ಟು 3 ಟ್ಯಾಬ್ ನೋಡಿದೀವಿ. 4ನೇ ಟ್ಯಾಬ್ ಯಾವ್ದಿದೆ ಅಂತ ನೋಡೋಣ. ಮತ್ತೆ ನಾನು ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Description, edit actions but other detail, install from extra close button, tab control, available add-ons tab selected 3 of 6. ಓಕೆ, ಅವೈಲೇಬಲ್ ಆಡ್ ಆನ್ ಟ್ಯಾಬ್ ಬಗ್ಗೆ ನೋಡಿದ್ವಿ. ಮತ್ತೆ ನಾನು ಇವಾಗ ರೈಟ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Installed incompatible add-ons tab selected 4 of 6. ಗೈಸ್ ಕೇಳಿಸ್ಕೊಳ್ಳಿ, ಇನ್ಸ್ಟಾಲ್ಡ್ ಇನ್ಕಂಪರ್ಟೇಬಲ್ ಆಡ್ ಆನ್ಸ್ ಅಂದ್ರೆ ನಾವು ಆಡ್ ಆನ್ ಇನ್ಸ್ಟಾಲ್ ಮಾಡಿದ ನಂತರ ಈ NVDA ವರ್ಷನ್ಗೆ ಇನ್ಕಂಪರ್ಟೇಬಲ್ ಯಾವ್ದಿದೆ ಅಂತ ತಿಳ್ಕೊಳ್ಳೋಣ. ನಾನು ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ, ನೋಡೋಣ ಯಾವ್ದು ಇನ್ಕಂಪರ್ಟೇಬಲ್ ಆಗಿದೆ ಅಂತ. Channel combo box all collapsed alt plus n. ಇಲ್ಲಿ ಮಾತ್ರ ಆಲ್ ಇರಲಿ ಗೈಸ್, ಇಲ್ಲಿ ಚೇಂಜ್ ಮಾಡೋದು ಬೇಡ. ಮತ್ತೆ ನಾನು ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Enabled/disabled combo box all collapsed. ಎನೇಬಲ್ ಡಿಸೇಬಲ್ ಯಾವುದೇ ಇದ್ರೂ ಕೂಡ ಆಲ್ ಇರಲಿ. ಮತ್ತೆ ನಾನು ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Search edit alt plus s blank. ಸೊ ಇಲ್ಲಿ ಕ್ವಿಕ್ ಆಗಿ ಸರ್ಚ್ ಮಾಡಬಹುದು. ಮತ್ತೆ ನಾನು ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Installed incompatible add-ons list alt plus a. ಸೊ ನೋಡಿ ಗೈಸ್, ಲಿಸ್ಟ್ ಆಲ್ಟ್ ಎ ಅಂತ ತೋರಿಸ್ತಾ ಇದೆ. ಅಂದ್ರೆ ಈ ಲಿಸ್ಟ್ ಅಲ್ಲಿ ನಮಗೆ ಈ ವರ್ಷನ್ NVDAಗೆ ಇನ್ಕಂಪರ್ಟೇಬಲ್ ಆಡ್ ಆನ್ ಯಾವುದು ಇನ್ಸ್ಟಾಲ್ ಆಗಿಲ್ಲ. ಓಕೆ, ಎಲ್ಲ ಕಂಪರ್ಟಬಿಲಿಟಿ ಆಡ್ ಆನ್ಸ್ ಇರೋದು. ಓಕೆ, ಮತ್ತೆ ನಾನು ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. No add-on selected. ನೋಡಿ ಇಲ್ಲಿ ಯಾವ ಆಡ್ ಆನ್ಸ್ ಇಲ್ವೇ ಇಲ್ಲ, ಅದಕ್ಕೆ ಮತ್ತೆ ನಾನು ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Install from external source button alt plus x. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Close button. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Tab control, installed incompatible add-ons tab selected 4 of 6. ಸೊ ಈಗ ನಾವು ಇನ್ಸ್ಟಾಲ್ ಅನ್ಕಂಫರ್ಟೇಬಲ್ ಅಥವಾ ಇನ್ಕಂಫರ್ಟೇಬಲ್ ಆಡ್ ಆನ್ ಬಗ್ಗೆ ತಿಳ್ಕೊಂಡಿವಿ. ಮತ್ತೆ ನಾನು ಇವಾಗ ರೈಟ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಮುಂದಿನ ಟ್ಯಾಬ್ ಯಾವ್ದಿದೆ ನೋಡೋಣ. ಗೈಸ್ ಇಷ್ಟೇ ನೋಡಿ, ಇಲ್ಲಿ ಇರೋದು ಆಕ್ಚುಲಿ 6 ಟ್ಯಾಬ್ ಇದೆ, ಬಟ್ ಇಲ್ಲಿ ಹೇಳೋದು ಮಾತ್ರ 4 ಮಾತ್ರ. ಇನ್ನೆರಡು ನೆಕ್ಸ್ಟ್ ಬರೋ ಒಂದು ವರ್ಷನ್ ಅಲ್ಲಿ ಅಪ್ಡೇಟ್ ಆಗುತ್ತೆ. ಸೊ ಇವಾಗ ನಾವೇನ್ ಮಾಡೋಣ ಅಂತಂದ್ರೆ ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Channel combo box all collapsed alt plus n. ಮತ್ತೆ ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಕ್ಲೋಸ್ ಅಂತ ಸಿಗೋ ತನಕ. Enabled/dist search edit alt installed incompatible no add-on select install from close button. ಕ್ಲೋಸ್ ಮೇಲೆ ನನಗೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಇಲ್ಲಿವರೆಗೂ ನಾವು ಯಾವ ಆಡ್ ಆನ್ ಸೆಲೆಕ್ಟ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡಿವಿ ಅಥವಾ ಯಾವ ಆಡ್ ಆನ್ ರಿಮೂವ್ ಮಾಡಿದ್ವಿ ಮತ್ತೆ ಯಾವ ಆಡ್ ಆನ್ ಅಪ್ಡೇಟ್ ಮಾಡಿದೀವಲ್ಲ ಅದೆಲ್ಲ ಕನ್ಫಿಗರ್ ಆಗಿ NVDA ಮತ್ತೆ ಇವಾಗ ರಿಸ್ಟಾರ್ಟ್ ಆಗುತ್ತೆ. ನಾನು ಇವಾಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Restart NVDA dialog. Changes were made to add-ons. You must restart NVDA for these changes to take effect. Would you like to restart now? Yes button alt plus y. ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. No button alt plus n. Yes button alt plus y. ಸೊ ಎಸ್ ಮೇಲೆ ನನಗೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ಟ್ಯುಟೋರಿಯಲ್. ಈ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇಂದಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.